ನೆಕ್ಸ್ಟ್ ಇದು ಎ ಅಲ್ಲ ಕ್ಯೂ ಇದು. ಓಕೆ, ನಾನು ಮತ್ತೆ ಕ್ವಶನ್ ಬರಿತೀನಿ ಇಲ್ಲಿ. ಪಿ ಬೈ ಕ್ಯೂ ಟು ದ ಪವರ್ 2m+2, ಅದು ಕ್ಯೂ ಡಿನಾಮಿನೇಟರ್. ಕ್ಯೂ ಬೈ ಪಿ ಟು ದ ಪವರ್ 9 - m ಆದ್ರೆ m ವ್ಯಾಲ್ಯೂ ಏನಾಗುತ್ತೆ? ಓಕೆ, ಸೊ ಇವಾಗ ಇದನ್ನ ನಾನು ಹಂಗೆ ಇಡ್ತೀನಿ. ಓಕೆ, ಇದನ್ನ ನಾನು ಕ್ಯೂ ಬೈ ಪಿ ನ, ಇದು ಡಿನಾಮಿನೇಟರ್ ನಲ್ಲಿ ಏನಿದೆ ಪಿ ಇದೆ, ಇದನ್ನ ನಾನು ಹೇಗ್ ಬರಿತೀನಿ? ಈ ತರ ಬರಿತೀನಿ. ಯಾಕೆ? ನೀವು ರೆಸಿಪ್ರೋಕಲ್ ತಗೊಂಡಾಗ ಮತ್ತೆ ಕ್ಯೂ ನ್ಯೂಮರೇಟರ್ ಗೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಮತ್ತೆ ನಿಮ್ಗೆ ಕ್ಯೂ ಬೈ ಪಿ ಅಂತಾನೆ ಸಿಗುತ್ತೆ. ಸೊ ನಾವು ದಿಸ್ ಇಸ್ ಯೋರ್ ನ್ಯೂಮರೇಟರ್, ದಿಸ್ ಇಸ್ ಯೋರ್ ಡಿನಾಮಿನೇಟರ್. ಯಾವುದು ಡಿನಾಮಿನೇಟರ್? ಪಿ ಬೈ ಕ್ಯೂ. ಸೊ ಪಿ ಬೈ ಕ್ಯೂ ನ ದಿಸ್ ಇಸ್ ನಥಿಂಗ್ ಬಟ್ 1 to the power 9 - m divided by p by q to the power 9 - m. ಸೊ ಇವಾಗ ಇದು ಡಿನಾಮಿನೇಟರ್ ಅನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಗೆ ಹೋಗುತ್ತೆ. ಯಾವ ಸೈಡ್? ಲೆಫ್ಟ್ ಹ್ಯಾಂಡ್ ಸೈಡ್ ಗೆ, ಕರೆಕ್ಟ್ ಅಲ್ವಾ? ಸೊ ಇಫ್ ಐ ಮಲ್ಟಿಪ್ಲೈ, ವಾಟ್ ಐ ಗೆಟ್ ಹಿಯರ್? ಈ ಟರ್ಮ್ ಅಂತೂ ಹಂಗೆ ಉಳಿತು. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ, ದಿಸ್ ಗೋಸ್ ಟು ದ ನ್ಯೂಮರೇಟರ್. ಯಾವುದು? 9 - m. ನಾವು 1 to the power anything is 1 only. So now if base is same, we can add the powers. ಇಲ್ಲಿ ಬೇಸ್ ಸೇಮ್ ಇದೆ, ಸೊ ಪವರ್ಸ್ ನ ಆಡ್ ಮಾಡಿದ್ರೆ ಎಷ್ಟು ಬಂತು? +9 - m. ಇವಾಗ ನೋಡಿ, ನಮ್ಗೆ ಇಲ್ಲಿ ಕಂಪೇರ್ ಮಾಡೋದಕ್ಕೆ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಏನಿಲ್ಲ, ಬೇಸ್ ಕೂಡ ಪಿ ಬೈ ಕ್ಯೂ ಅಂತ ಇಲ್ಲ, ಪವರ್ ಕೂಡ ಸೇಮ್ ಬರ್ತಾ ಇಲ್ಲ, 1 ಅಂತ ಇದೆ. ಸೊ ಬಟ್ ವಿ ನೋ ದಟ್ ಎನಿ ನಂಬರ್ ಟು ದ ಪವರ್ 0 is 1. ಸೊ ನಾನು ಇದನ್ನ ಪಿ ಬೈ ಕ್ಯೂ ಟು ದ ಪವರ್ 0 ಅಂತ ಬರ್ಕೊಂತೀನಿ. ಯಾವ್ದನ್ನ? 1 ಅನ್ನ. ಓಕೆನಾ? ಸೊ ನಾವು ವಾಟ್ ಐಲ್ ಗೆಟ್ ಹಿಯರ್? p by q, 2m minus m is m, 9 plus 2 is 11. Okay, so this is p by q to the power 0. So now base are same, so powers will be same, andre equal. So what is the value of m? -11. So your answer is -11. Okay, next.